ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಇಂಡಿಯಾದಿಂದ ಪಾರ್ಸೆಲ್ ಬಂದಿದೆ, ಎತ್ತಾಕೊಂಬರೋಣ ಅಂತ ಹೋಗ್ತಾ ಇದೀವಿ. ಇನ್ನು 10 ನಿಮಿಷ ಕ್ಲೋಸ್ ಆಗುತ್ತೆ. ಮಳೆ ಬೇರೆ ಬರ್ತಿದೆ, ಟೈಮ್ ಬೇರೆ ಆಗೋಗಿತ್ತು ಇವತ್ತು ನನ್ನ ಆಫೀಸ್ ಮುಗಿಯೋ ಅಷ್ಟರಲ್ಲಿ. ಆಲ್ರೆಡಿ 6:30 ಆಗೋಗ್ಬಿಟ್ಟಿದೆ, 7 ಗಂಟೆಗೆ ಕ್ಲೋಸು. ಸೊ ಐ ಥಿಂಕ್ ವಿ ವಿಲ್ ರೀಚ್ ಬೈ 6:58. ಇನ್ನು 2 ನಿಮಿಷ ಇರುತ್ತೆ. ಸೊ ಅಂದರೆ ಗೂಗಲ್ ಪ್ರಕಾರ 6:58ಗೆ ಹೋಗ್ತೀವಿ ಅಲ್ಲಿಗೆ. ನೋಡೋಣ ಇವತ್ತು ಸಿಗುತ್ತಾ, ಇಲ್ಲ ಅಂದರೆ ನಾಳೆ ಸಿಗುತ್ತೆ. ಬಿಕಾಸ್ ಇಲ್ಲಿ ಹೆಂಗೆ ಅಂದರೆ 7 ಅಂದರೆ 7 ಅಷ್ಟೇ ಪಂಕ್ಚುಯಲ್ಲು. ಮತ್ತು ಎಕ್ಸ್ಟ್ರಾ ಅವರು ಓಪನ್ ಇದ್ದರೂ ಅವರು ಕೊಡಲ್ಲ. ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊತೀನಿ. ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, MK Vibesಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನೆ ರಾಂಗ್ ರೂಟಿಗೆ ಬಂದ್ಬಿಟ್ಟವ್ರೆ, ರಾಂಗ್ ಬಸ್ ಸ್ಟಾಪಿಗೆ. ಇರೋದೇ ಅರ್ಧ ಗಂಟೆ ಟೈಮು, ಆದರೂ ಇದೇ ಬಸ್ ಸ್ಟಾಪಿಗೆ ಬಂದವ್ರೆ. ಹಾಂ, ಓಕೆ. ಇದೆಷ್ಟು ಚೆನ್ನಾಗಿದೆ ನಾಯಿ ನೋಡು. ಸೇಮ್ ನಿನ್ ಥರನೇ ಇದೆ ಬುಜ್ಜಿ. ಯಾಕೋ ನಿಂದೆ ರೆಪ್ಲಿಕಾ ಅನ್ಸುತ್ತೆ. ನನ್ನ ಹೆಂಡತಿ ಬ್ರೀಡು ಎಲ್ಲ ಕಡೆ ಇದ್ದಾಳೆ ಫ್ರೆಂಡ್ಸ್. ಮಳೆ ಬರ್ತಿಲ್ಲ, ಆದರೆ ತಣ್ಣು ಗಾಳಿ ಬರ್ತಾ ಇದಲ್ಲ, ಹನಿ ಬೀಳ್ತಾ ಇದೆ, ಅದ್ರ ಮೇಲೆಲ್ಲ ಇರುತ್ತಲ್ಲ. ಆ ಕಡೆ ಹೋಗೋಣ ನಡೆಯುವಂತ. ವೆದರ್ ಎಷ್ಟು ಚೆನ್ನಾಗಿದೆ ಅಲ್ಲ, ಸಖತ್ತಾಗಿದೆ. ಈ ವೆದರಲ್ಲಿ ಒಂದು ಟೀ, ಒಂದು ಪ್ಲೇಟ್ ಬೋಂಡಾ ಬಜ್ಜಿ ಬಿಟ್ಟರೆ ಮಜಾ. ಮತ್ತು ನೀನು ಕಾಫಿನೂ ಕುಡಿಯಲ್ಲ, ಟೀನೂ ಕುಡಿಯಲ್ಲ. ಫಸ್ಟ್ ಆಫ್ ಆಲ್ ಬೋಂಡ ತಿನ್ನೋದೇ ಇಲ್ಲ. ಯಾವಾಗ ಆ ಮೂನ್ ಲೈಟ್ ಯಾವಾಗ ಎಷ್ಟು ಸಖತ್ತಾಗಿ ವ್ಯೂ ಕಾಣ್ತಾ ಇದ್ದಲ್ಲ. ಈ ಬಸ್ ಆನ್ ಟೈಮ್ ಬಂದರೆ ನಮ್ಗೆ ಪರ್ದು ಸಿಗುತ್ತೆ, ಇಲ್ಲ ಅಂದರೆ ನಾಳೆ. ಎಷ್ಟು ಎಕ್ಸೈಟೆಡ್ ಆಗಿದೆಯಾ? ಎಕ್ಸೈಟೆಡ್ ಅನ್ನೋದಕ್ಕನ್ನ ಇಂಡಿಯಾದಿಂದ ಪಾರ್ಸಲ್ ಬಂದಿದೆ ಅಂತ. ಚಳಿ ಆಗ್ತಾ ಇದೆ, ಮತ್ತೆ ನಾಳೆ ಹೋಗ್ಬೇಕಲ್ಲ ಅನ್ನೋ ಬೇಜಾರು. ಪ್ಲಸ್ ನನ್ನ ಮೀಟಿಂಗ್ ವಿಂಡೋ ಬೇರೆ ಆಗೋಗ್ಬಿಟ್ಟೈತೆ. ಅದರಲ್ಲಿ ಏನಿದ್ರು ನೀನೇ ತಿಂತ್ಯಾ, ಅದು ನಿನ್ನ ಪ್ರಾಬ್ಲಮ್ ಆ್ಯಕ್ಚುಲಿ. ಹಾಯ್ ಫ್ರೆಂಡ್ಸ್, ನಮ್ದು ಇವತ್ತು ಏನಿತ್ತು ಪ್ಲಾನ್ ಅದೆಲ್ಲ ಕ್ಯಾನ್ಸಲ್ ಆಯಿತು. ವಾಪಸ್ಸು BMTC ಬಸ್ ಎಷ್ಟೋ ಮೇಲಪ್ಪ, ಆನ್ ಟೈಮ್ ಬಂದಿಲ್ಲ ಅಂದ್ರೆ ಒಟ್ಟು ಬರುತ್ತೆ. ಈಗ ಬರಲೇ ಇಲ್ಲ ಗುರು. ಏನಿಲ್ಲ ಬರೋದು, ನಮಗೆ 7 ಗಂಟೆಗೆ ಕ್ಲೋಸ್ ಆಗುತ್ತೆ ಅಷ್ಟೇ. ಬಟ್ ಅಕಾರ್ಡಿಂಗ್ ಟು ಗೂಗಲ್ ಮ್ಯಾಪ್ 6:52ಕ್ಕೆ ಬಸ್ ಬರಬೇಕು. ನಾವು ಹತ್ಕೊಂಡು 6:55ಕ್ಕೆ ಅಲ್ಲಿ ಇಳಿಬೇಕು. ಈಗಾಗಲೇ 6:55 ಆಗೋಗ್ಬಿಟ್ಟಿದೆ ಟೈಮು. 6:58. ಸೊ ನಮ್ಮ ಪಯಣ ಈಗ ವೆಸ್ಟ್ ಫೀಲ್ಡ್ ಆರ್ಕೇಡಿಯಾ. ಇದೆಲ್ಲ ಗೊತ್ತು, ಫಸ್ಟ್ ಡೇ ಏನಾಯಿತು ಅಂತ. ಇವಾಗ ಸೆಕೆಂಡ್ ಡೇ ಹೋಗ್ತಿದ್ದೀವಿ ಇಂಡಿಯಾದಿಂದ ಬಂದಿರೋ ಪಾರ್ಸಲ್ ಇಸ್ಕೊಂಡು ಬರೋಕ್ಕೆ. ಬಟ್ ಇನ್ನೊಂದು ವಿಷಯ ಏನಂದರೆ, ನಮ್ಮ ಹಸ್ಬೆಂಡು ಇವತ್ತು ಕೋಪ ಮಾಡ್ಕೊಬಿಡ್ತಾರೆ. ಅವರಿಗೆ ಫ್ರೀ ಮೈಂಡ್ ಇಲ್ವಂತ ಇವತ್ತು ವಿಡಿಯೋ ಮಾಡೋಕ್ಕೆ. ಅದಕ್ಕೆ ಇವತ್ತು ನಾನು ಕಂಟಿನ್ಯೂ ಮಾಡ್ತೀನಿ. ಚೆನ್ನಾಗಿದೆ. ಈ ಥರ ಈ ಪೋಲೆಂಡಲ್ಲಿ ಈ ಥರ ಸೈಕಲ್ಸ್ ಅವೈಲಬಲ್ ಇರುತ್ತೆ. ಇನ್ ಕೇಸ್ ನಾವೆಲ್ಲ ಹೋಗ್ತಿದ್ದೀವಿ ಅಂದರೆ ಈಸಿಯಾಗಿ ತೊಗೊಂಡು ಹೋಗ್ಬೋದು. ಲೈಕ್ ಈ ಆ್ಯಪಲ್ಲಿ ನಾವು ಸೈಕಲ್ನ ಬೈ ಮಾಡ್ಬೋದು. ಸ್ಟಾರ್ಟಿಂಗ್ 20 ಮಿನಿಟ್ಸ್ ನಾನು ಮಾತಾಡ್ತಾ ಇದ್ದೀನಿ, ನಂದು ಅಂತ ಅರ್ಥ ಮಾಡ್ಕೊಂಡಂಗೆ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಸ್ಟಾರ್ಟಿಂಗ್ 20 ಮಿನಿಟ್ಸ್ ಫ್ರೀ ಇರುತ್ತೆ, ಆಮೇಲೆ 1 ಮಿನಿಟ್ ಇಷ್ಟು ಸ್ಲಾಟಿ ಅಂತ ಚಾರ್ಜ್ ಮಾಡ್ತಾರೆ. ಸೊ ನೋಡಿ ಫ್ರೆಂಡ್ಸ್, ಈಗ ಬೈಕು ಅಂದರೆ ಸೈಕಲ್ನ ರೆಂಟ್ ಮಾಡ್ತೀವಿ. ಇಲ್ಲಿ ಬೈಕ್ ಅಂತಲೇ ಹೇಳ್ತಾರೆ ಸೈಕಲ್ಗೂ. ನಮ್ಗೆ ಇವಾಗ 2 ಸೈಕಲ್ ಬೇಕು. ಸೊ ಫಸ್ಟು ಒಂದು ಕರೆಂಟಿನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಕರೆಂಟಿನಲ್ಲ, ಅದು ಎಲೆಕ್ಟ್ರಿಕ್. ಎಲೆಕ್ಟ್ರಿಕ್ ಬೈಕ್. ಸೊ ಇದು ಹೆಂಗೆ ಅಂದರೆ ಸ್ವಲ್ಪ ಚಾರ್ಜ್ ಇರುತ್ತೆ ಅದರಲ್ಲಿ, ಪ್ಲಸ್ ನಾವು ಸ್ವಲ್ಪ ತೊಳೆದ್ರೆ ಸಾಕು, ಆರಾಮಾಗಿ ಹೊರಟೋಗುತ್ತೆ. ಸೊ ನೋಡ್ಬೋದು
ರೂಪಾಯಿ ಮತ್ತೆ ಪ್ರತಿ ಗಂಟೆಗೂ 14 ಸ್ಲಾಟಿ ಅಂದರೆ ಹತ್ತತ್ರ ಒಂದು 300 ರೂಪಾಯಿ ಆಗುತ್ತೆ. ಸೊ ಲೆಟ್ಸ್ ರೆಂಟ್ ದ ಬೈಕ್. ಈಗ ನಾವು ಪಾರ್ಸಲ್ ಲೆಟ್ಸ್ ಗೋ. ಈಗ ನೋಡ್ಬೋದು ನಮ್ಮ ಆ್ಯಪ್ ಇಂದ ಸ್ಕ್ಯಾನ್ ಮಾಡಿದ್ರೆ ಸರಿ. ಇದು ಸ್ಕ್ಯಾನ್ ಮಾಡಬೇಕು. ಇವಾಗ ಇಲ್ಲಿ ರೆಂಟ್ ಕ್ಲಿಕ್ ಮಾಡಬೇಕು. ಇದು ಲಾಕ್ ಆಗಿರೋದು ಓಪನ್ ಆಗುತ್ತೆ. ರೆಂಟ್ ಅಂತ ಕ್ಲಿಕ್ ಮಾಡಿದೆ. ಲೆಟ್ಸ್ ಗೋ. ಈಗ ಓಪನ್ ಆಯಿತು. ಸೊ ಈಗ ಹೊರಡೋಣ. ಓಕೆ ಲೆಟ್ಸ್ ಗೋ. ಬಾಯ್. ಮತ್ತೆ ಕಂಟಿನ್ಯೂ ಮಾಡ್ತೀವಿ. ನೋಡಿ ನನ್ನ ಹೆಂಡತಿ ತುಳಿತಾ ಇದ್ದಾಳೆ. ಸ್ಟ್ರೈಟಾಗಿ ಹೋಗೋ ಬುಜ್ಜಿ. ಇಲ್ಲ ಆ್ಯಕ್ಚುಲಿ ಸೈಕಲ್ ಏನು ತುಂಬ ಚೆನ್ನಾಗಿರುತ್ತೆ. ಇಟ್ ಈಸ್ ಅಂದರೆ ಇದು ಸ್ವಲ್ಪ ಏನಂತಾರೆ ನೋಡ್ಬೋದು. ಕಾರ್ಸ್ ಎಲ್ಲ ವೆಯ್ಟ್ ಮಾಡ್ತಾರೆ. ಆ ಡಿಸಿಪ್ಲಿನ್ ಚೆನ್ನಾಗಿರುತ್ತೆ. ಫಸ್ಟ್ ಪ್ರಿಫರೆನ್ಸು ನಡ್ಕೊಂಡು ಹೋಗೋರಿಗೆ ಅಥವಾ ಸೈಕಲ್ ಅವ್ರಿಗೆ ಪ್ರಿಫರೆನ್ಸ್ ಇರುತ್ತೆ. ಆ್ಯಂಡ್ ಆಲ್ಸೋ ಬೈಸೈಕಲ್ ಏನಂತಾನೆ ಸಪ್ರೇಟ್ ಇರುತ್ತೆ. ಬಟ್ ಈಗ ಸದ್ಯಕ್ಕೆ ನಾವು ಹೋಗ್ತಿರೋದು ಸ್ವಲ್ಪ ಚಿಕ್ಕ ರೋಡ್ ಇರೋದ್ರಿಂದ ಬೈಸೈಕಲ್ ಏನಿಲ್ಲ. ಆದ್ದರಿಂದ ಇದರಲ್ಲೇ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ. ಓ ಮೈ ಗಾಡ್, ನಮ್ಗೆ ಎಲ್ಗೋ ಕರ್ಕೊ ಬಂದ್ಬಿಟ್ಟಿದೆ ಗೂಗಲ್ ಮ್ಯಾಪು. ಇವತ್ತು ನಾವು ಪಾರ್ಸಲ್ ಕನೆಕ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ವಿ. ಇದು ನೋಡಿದ್ರೆ ಅದು ಅಪಾರ್ಟ್ಮೆಂಟ್ ಒಳಗಡೆ ತೋರಿಸ್ತಾ ಇದೆ. ನಾವು ರಾಂಗ್ ಪ್ಲೇಸಿಗೆ ಬಂದಿದ್ವಿ. ಈಗ ರಿಟರ್ನ್ ಹೋಗ್ತಾ ಇದ್ವಿ. ಎಂಟ್ರಿ ಇದೆಯಾ ಅಂದರೆ ಇಲ್ಲ. ಬಟ್ ಅಪಾರ್ಟ್ಮೆಂಟ್ ಒಳಗಡೆ ಹೋಗ್ಬಿಡುತ್ತೆ. ಇದು ಕೋಡ್ ಹಾಕ್ಬೇಕು. ಇದೆ 7 o'clock ಕ್ಲೋಸ್ ಆಗುತ್ತೆ. ನಾವು ಇಷ್ಟು 6:45 ಆಗಿಬಿಟ್ಟಿದೆ ಟ್ರೈನ್. ನಾವು ಬಂದಿರೋ ಸೈಕಲ್ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಇಲ್ಲಿ ಎಲ್ಲೋ ಇದೆ, ಇಲ್ಲಿ ಅಂತ ಗೊತ್ತಾಗ್ತಿಲ್ಲ. ಓ ಅಲ್ಲಿದೆ ನೋಡು ಹ್ಯಾಪಿ ಪ್ಯಾಕ್. ಓ ಫೈನಲಿ ಸಿಕ್ತು. ಈಗ ಹೋಗಿ ನಮ್ಮ ಪಾರ್ಸಲ್ ಕಲೆಕ್ಟ್ ಮಾಡ್ಕೊಳ್ಳೋಣ. ಹ್ಯಾಪಿ ಪ್ಯಾಕ್ ಅಂತ. ಓಕೆ, ನಮ್ಮದು ಪಿನ್ ಕೊಡಬೇಕು ಇವಾಗ. Like we have to enter PIN. Cinque. The Virginia. Oh, finally we received our parcel. ಇದು ನಮ್ಮ ಅಕ್ಕ ಕಳಿಸಿರೋ ರಕ್ಷಾ ಬಂಧನ್. ಸೊ ಫೈನಲಿ ಬಂದಿದೆ. ಥ್ಯಾಂಕ್ಸ್ ಟು DHL. ಈಗ ಹಿಡ್ಕೊಂಡು ಸಾಹಸ ಪಟ್ಕೊಂಡು ಬಂದಿದ್ದೀವಿ. ಈಗ ವಾಪಸ್ ಮನೆಗೆ ಹೋಗಿ ಅನ್ಬಾಕ್ಸ್ ಮಾಡ್ತೀವಿ. ರಿವೀಲ್ ಮಾಡ್ತೀವಿ ಅದರಲ್ಲಿ ಏನಿದೆ ಅಂತ. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಲ್ಲ ಫಾರಿನಲ್ಲಿ ಇದ್ದಾಗ, ಬೇರೆ ಕಂಟ್ರೀಸಲ್ಲಿ ಇದ್ದಾಗ. ಫಾರ್ ಎಕ್ಸಾಂಪಲ್ ಈ ಥರ ಒಂದು ಇಂಡಿಯಾದಿಂದ ನಮಗೋಸ್ಕರ ಒಂದು ಪಾರ್ಸಲ್ ಬಂದಾಗ ತುಂಬ ಎಷ್ಟು ಕಾಯ್ತಾ ಇರ್ತೀವಿ ಅಂದರೆ ಅದಕ್ಕೆ ಪಾರ್ಸಲ್ಗೆ. ಅದು ಹೇಳೋಕ್ಕೆ ಆಗಲ್ಲ. ಪಾರ್ಸಲ್ ಒಳಗಡೆ ಏನಾದ್ರು ತಿನ್ನೋದಿರುತ್ತೆ ಅಂತ. ಇಟ್ಸ್ ನಾಟ್ ಅಬೌಟ್ ಪಾರ್ಸಲ್. ಅವ್ರು ತಿನ್ನೋದಿರುತ್ತೆ ಅಂತಲ್ಲ, ಅದು ನಮಗೋಸ್ಕರ ಅದು ಕಳಿಸ್ತಾರಲ್ಲ, ಅಷ್ಟು ಅದು ಖುಷಿ ಆಗುತ್ತೆ. ಎಕ್ಸೈಟೆಡ್ ಓಪನ್ ಮಾಡೋಕ್ಕೆ. ವೆರಿ ಮಚ್ ಎಕ್ಸೈಟೆಡ್. ನಾನೇ ಫ್ರೆಂಡ್ಸ್ ಹೇಳಿದ್ದು ಈ ಕಡೆ ಹೋದ್ರೆ ಸಿಗುತ್ತೆ ಅಂತ. ಓ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇಲ್ಲಿಂದನೇ ಇದಂದರೆ ಸಿಗ್ತಾ ಇರಲಿಲ್ಲ. ತುಂಬ ಬೇಗ ಕ್ಲೀನ್ ಆಗಿದೆ. ಸೈಕಲ್ ತೊಗೊಂಡು ಹೊರಟೋಗೋಣ. ಈಗ ಪಾರ್ಸಲ್ ಇಸ್ಕೊಂಡು ಬಂದ್ವಿ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ನಿಮಗೆ ತೋರಿಸ್ತೀವಿ ಪಾರ್ಸಲಲ್ಲಿ ಏನಿದೆ ಅಂತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಬ್ಸ್ಕ್ರೈಬ್ ಟು ದ MK Vibes.
ಎಸ್, ಸಬ್ಸ್ಕ್ರೈಬ್ ಮಾಡಿಕೊಡಿ. ಇದೇ ಥರ ಹೊಸ ಹೊಸ ಕಂಟೆಂಟ್ ಬರ್ತಾ ಇರುತ್ತೆ, ಎಂಜಾಯ್ ಮಾಡಿ. ನೋಡಿ ಇದು ಚೆರಿ ತರ ಅನ್ಸುತ್ತೆ, ಚೆರಿ ಅಲ್ಲ ಬಟ್ ಅದು ಆರೆಂಜ್ ಕರೆಂಟ್. ಆರೆಂಜ್ ಕರೆಂಟ್ ನಮ್ಮ ಹೆಂಡತಿ ಅವರು ಚಾಟ್ ಜಿಪಿಟಿ ಕೇಳಿದ್ದಾರೆ. ಅದು ಆರೆಂಜ್ ಕರೆಂಟ್ ಅಂತ ಹೇಳಿದ್ದಾರೆ. ನಮ್ಮ ಕಡೆ ಎಲ್ಲ ಬ್ಲಾಕ್ ಕರೆಂಟ್ ಅದ್ರದ್ದು ಯೂಸ್ ಇದೆಯಲ್ಲ, ಕೇಕ್ ಮಾಡಿದ್ರೆ ಯೂಸ್ ಮಾಡ್ತಾರಲ್ಲ. ಯಾವ ಕರೆಂಟ್ ಗಿರೆಂಟ್ ಅನ್ನೋದು ಗೊತ್ತಿರಲಿಲ್ಲ. ಓಕೆ, ಇದು ಈ ಕಡೆ ಮಾತ್ರ, ನಮ್ಮ ಸೈಡ್ ಇಲ್ಲ. ನೋಡಿ ನಮ್ಮ ಸೈಡ್ ಇದು ಇದೆ, ಈ ಫ್ಲವರ್ ಸಾಮಂತಿ ಹಣ್ಣು. ಮತ್ತು ನಮ್ಮ ಡ್ರಾಸ್ ಇದು ಪಮ್ ನಮ್ಮ ಅಕ್ಕ ಕಳಿಸಿರೋದು. ಓಕೆ, ಲೆಟ್ಸ್ ಕೇರ್ ಇಟ್. ಥ್ಯಾಂಕ್ ಯು ಸೋ ಮಚ್. ನಮ್ಮಿಬ್ಬರು ಅಕ್ಕಂದರು ರಾಖಿ ಕಳಿಸಿದ್ದಾರೆ. ಪ್ರತಿ ವರ್ಷ ರಾಖಿ ಹಬ್ಬಕ್ಕೆ ಅಲ್ಲೇ ಇರ್ತಿದ್ದೆ. ಈ ಸರಿ ರಾಖಿ ಅವ್ರು ಅಲ್ಲಿಂದ ಕಳಿಸಿದರೆ ನಾನೇ ತೆಗೆದುಬಿಟ್ಟು ಕಟ್ಸ್ಕೋಬೇಕು ಅಥವಾ ಕಟ್ಕೋಬೇಕು. ನಾನು ಕಟ್ಲಾ? ಬೇಡ ಬಿಡಮ್ಮ, ನಿಮ್ಗೆ ಯಾಕೆ ಕಷ್ಟ. ಆ ರಾಖಿ ಜೊತೆಗೆ ಇದು ರಾಖಿ ಒಂದು ನಮ್ಮಕ್ಕ ಬ್ರೋ, ನನ್ನ ಯಾವಾಗಲೂ ಬ್ರೋ ಅಂತ ಕರೀತಾರೆ, ಸೊ ಅದು ಬ್ರೋ. ಆ್ಯಂಡ್ ಇನ್ನೊಂದು ನಾರ್ಮಲ್ ರಾಖಿ, ಇದು ನಮ್ಮ ದೊಡ್ಡಕ್ಕ ಕಳಿಸಿರೋದು. ಸೊ 2 ರಾಖಿ, ಖುಷಿ ಆಗುತ್ತೆ. ಅದ್ರ ಜೊತೆಗೆ ಇದೆಲ್ಲ ಅದ್ರ ಜೊತೆಗೆ ಆ್ಯಕ್ಚುಲಿ 1 kg ಮಿನಿಮಮ್ ಕಳಿಸ್ಬೇಕು ಅಂತ ಇತ್ತು. ಅದರಿಂದ ರಾಖಿ ಜೊತೆಗೆ ಏನಾದ್ರು ಸ್ನ್ಯಾಕ್ಸ್ ಕಳ್ಸೋಣ ಅಂತ ಚಕ್ಲಿ ನಿಪ್ಪಟ್ಟು ಕಳಿಸಿದ್ದಾರೆ. ಅದು ನೋಡಿ, ಬಾಕ್ಸ್ ಇದ್ದಿದ್ದು ಈ ಶೇಪು, ಬಂದು ಇಲ್ಲಿಗೆ ಬರೋ ಅಷ್ಟರಲ್ಲಿ ಈ ಶೇಪ್ ಆಗಿಬಿಟ್ಟಿದೆ, ಎಲ್ಲ ಕರ್ಗೋಗ್ಬಿಟ್ಟಿದೆ. ಐ ಮೀನ್ ಪೀಸ್ ಆಗಿಬಿಟ್ಟಿದೆ. ಆಗೋಗ್ಬಿಟ್ಟಿದೆ. ಓಕೆ, ಆ್ಯಂಡ್ ಇದು ಸ್ವೀಟ್ಸ್, ಶ್ರೀಜಸ್ ಸ್ವೀಟ್ಸ್, ಇದು ತುಂಬ ಫೇಮಸ್ಸು ಹೈದ್ರಾಬಾದಲ್ಲಿ. ಆ್ಯಂಡ್ ಇಲ್ಲಿವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾವಿನ್ನು ತಿನ್ನಕ್ಕೆ ಹೋಗ್ತೀವಿ. ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.